ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನು ಸರ್ ಎಲ್ಲ ಭಾಳ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ ಬಂದಿದೆ ಏನಿಲ್ಲ, ಓದಿವಿ ಬಂದೀವಿ ಅಷ್ಟಲ್ಲ. ಹೋಗಿ ಇನ್ನೂ ಲ್ಯಾಂಡ್ ಆಗಿರಲಿಲ್ಲ ಅಷ್ಟೊಳಗೆ ರಾಜಣ್ಣ ಅವರು ಸೆಪ್ಟೆಂಬರ್ ಅಂತ ದೊಡ್ಡ ಕ್ರಾಂತಿ ಆಕೈತೆ ಅಂತ ಹೇಳಿಕೆ ಬೇರೆ ಕೊಟ್ಟು ಅವ್ರು ಹೇಳಿದಾರೆ, ನಾವು ಹೇಳಿದಾರೆ ಮುಗಿತಲ್ಲ, ಇನ್ನೇನು ಮತ್ತೇನು ಪದೇ ಪದೇ ಹೇಳೋದು ಮುಗಿದೈತಿ. ಅಲ್ಲಿ ಏನು ಹತ್ತದ ಕ್ರಾಂತಿ ಆಗುವಂಥ ಏನು ಬೆಳವಣಿಗೆ ಅದು ಅನ್ಸುತ್ತೆ. ವರಿಷ್ಠರಿದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ, ನಮ್ಮ ಕೈಯಲ್ಲಿ ಏನಿಲ್ಲ, ಅವ್ರ ಕೈಯಲ್ಲಿ ಬದಲಾವಣೆ. ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲ, ಅದು ಏನು ಮಾಡ್ರು ಸೊ ಅವರೇ ಏನು ನಾವು ಹತ್ರ ಇಲ್ಲ, ಒಂದು ಪಾರ್ಟಿ ಅಷ್ಟೇ. ಹೀಗಾಗಿ ಅವರು ಕೂಡ ಮಾಡ್ತಿದ್ದಾರೆ. ಸೊ ಹೀಗಾಗಿ ಮುಂದಿನ ಸರಿದ್ದು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಬರುವಂಥದ್ದು ಬಹಳ ಮಹತ್ವ ಅನ್ನುವಂಥದ್ದು ನಿಮ್ಮ ದೃಷ್ಟಿಯಲ್ಲೂ ಇದೆ. ಅದಕ್ಕಾಗಿ ಇನ್ನು ಅದೇ ಹೇಳಿದ್ರಲ್ಲ, ಅದೆಲ್ಲ ವಿವರಿಸಿ ಬಿಟ್ಟಿದ್ದು ಸರ್ ಈಗ ಕಾಯಬೇಕಷ್ಟೇ ನಾವು. ರಾಜಣ್ಣ ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಏನಂತಂದ್ರೆ ಮುಂದಿನ KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ, ಅದು ನಿಜನಾ? ಏನು ಆ ರೀತಿ ಏನಾದರೂ ಚರ್ಚೆ? ಎಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಭಾಳಷ್ಟು ಜನ ನೀವು ಹೇಳ್ತಿರಲ್ಲ, ಎಲ್ಲ ಟ್ರೇಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಅಂದ್ರೆ ಅದು ವೈಯಕ್ತಿಕ ವಿಚಾರ ಅಷ್ಟೇ. ಅಂದ್ರೆ ಅವ್ರು ನೀವು ದೆಹಲಿಯಲ್ಲಿ ಇದ್ದಾಗ ಕ್ರಾಂತಿ ಆಗುತ್ತೆ ಅಂದ್ರೆ ಈಗ ನೀವೇ KPCC ಅಧ್ಯಕ್ಷರಾಗ್ತಾರೆ ಅಂತಂದ್ರೆ ಅವ್ರು ಈಗೆಲ್ಲ ಸುಮಾರು ಸಾರಿ ಹೇಳ್ಯಾರ, ಈಗೇನು ಹೊಸದಿಲ್ಲ. ಆಗ್ಲೇ ಅಂತಿದ್ರು, ಈಗ ಆಗತ್ತಾರ ಅಂತಿದ್ರು. ಸುಮಾರು ಸಾರಿ ರಾಜನ್ ಅವ್ರು ಹೇಳಿದ್ದಾರೆ, ಹೊಸದೇನಲ್ಲ. ವೇಟ್ ಮಾಡೋಣ. ಸರ್, ಸಪೋಸ್ ಸಿಕ್ಕರೆ ಈಗಿನ KPCC ಪ್ರೆಸಿಡೆಂಟ್ಗೆ ಸಚಿವ ಸ್ಥಾನ ಮತ್ತು ಪ್ರೆಸಿಡೆಂಟ್ ಎರಡೂ ಇದಾವೆ. ಅದೇ ತನಗೆ ಸಚಿವ ಸ್ಥಾನ ಮತ್ತು ಅದು ಇಲ್ಲ ಪ್ರಶ್ನೆ ಇನ್ನೂ ಆಗಿಲ್ಲ. ಅದು ಆದ್ಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಈಗಂತಿಲ್ಲ. ಯಾಕಂತಂದ್ರೆ ರಾಜಣ್ಣ ಅವ್ರು ಹೇಳ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಒಳಗಿನ ಮಾಹಿತಿ ಸಿಕ್ಕಿದೆ. ಕಾದ್ ನೋಡೋಣ ಅಷ್ಟೇ, ಈಗೇನು ಹೇಳಲಿಕ್ಕಾಗಲ್ಲ.